ಅಂತಕ್ಕಂಥ ಭೂತದ ಬಗ್ಗೆ ವಿಜಯಪುರ ಜಿಲ್ಲೆಯಿಂದನೇ ಇದು ದೇಶದ ಮಟ್ಟಕ್ಕೆ ಹೋಯಿತು ಅಂತಕ್ಕಂಥದ್ದೊಂದು ವಿಶೇಷ. ಇದು ಬಹುಶಃ ಇದು ಚರ್ಚೆ ಆದ ಮೇಲೆ ಇದೀಗ ನಮ್ಮ ಸಂಸದರಿಗೆ ಕೇಳಿದ್ರು ಮಾಧ್ಯಮದವರು, ಬಿಜೆಪಿ ಸರ್ಕಾರ ಇದ್ದಾಗ ನೋಟಿಸ್ ನೀವು ಕೊಟ್ಟಿದ್ರಲ್ಲ ಅಂತ ಹೇಳ್ಕಂತ. ಆದ್ರೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಯಾವ ರೈತರು ಪಹಣಿಯೊಳಗೆ ಹೆಸರು ಬದಲಾವಣೆ ಮಾಡಿದ್ದಿಲ್ಲ. ಅದು ಎಲ್ಲೂ ಒಂದು ಉದಾಹರಣೆ ಇಲ್ಲ. ಆ ವಕ್ಫ್ ಅಂತಕ್ಕಂಥದ್ದಕ್ಕೆ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಸಿಕ್ಕ ಮೇಲೆ 1954ರಲ್ಲಿ ಪ್ರಥಮ ಪ್ರಧಾನಿ ನೆಹರೂರವರು ಅದಕ್ಕೊಂದು ಯಾರೂ ಕೇಳದೇ ಇರತಕ್ಕಂಥ ವಿಶೇಷವಾದ ಹಕ್ಕನ್ನು ಕೊಟ್ಟಿದ್ರ ಸಲುವಾಗಿ ಅದ್ರ ಮೇಲೆ ಯಾರೂ ಏನು ಮಾಡಲಾರದೆ ಸುಮ್ಮನೆ ಕುಂತು ಕೇಳುವಂಥದ್ದು ನೋಡುವಂಥದ್ದು ಮಾತನಾಡ್ಕೊಂಡು ಬಂತದು. ಯಾವಾಗ ಕೇಂದ್ರದಲ್ಲಿ NDA ಸರ್ಕಾರ ಬಂದ ಮೇಲೆ ಇವತ್ತು 3ನೇ ಅವಧಿಗೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಧಿಕಾರ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಏನೋ ಐತಿಹಾಸಿಕವಾಗಿರ್ತಕ್ಕಂಥ ಕಾಶ್ಮೀರದ 370ನೇ ವಿಧಿಯನ್ನು ತೆಗೆದಂತ ಯಶಸ್ವಿಯಾಗಿರ್ತಕ್ಕಂಥದ್ದು. ಹಾಗೇನೆ ಈ ವಕ್ಫ್ ಅಂತಕ್ಕಂಥ ಒಂದು ಭೂತವನ್ನ ಸರಿ ಮಾಡಬೇಕು, ಅವ್ರು ಮಾಡಿದ್ದೇ ಮಾರ್ಗ ಅಂತಕ್ಕಂಥದ್ದು ವಕ್ಫ್ ಸಂಸ್ಥೆಗೆ ಕೊಟ್ಟಿರ್ತಕ್ಕಂಥ ಪರಮಾಧಿಕಾರದು ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಅಧಿಕಾರ. ಅದು ಇದನ್ನು ಗಮನ ಹರಿಸಬೇಕಲ್ಲ ದೇಶದ ಜನ. ಇವತ್ತು ಅವ್ರ ಮೇಲೆ ಯಾವ ಕೋರ್ಟು ಇಲ್ಲ, ಸಿವಿಲ್ ಕೋರ್ಟ್ ಇಲ್ಲ, ಹೈಕೋರ್ಟ್ ಇಲ್ಲ, ಸುಪ್ರೀಂ ಕೋರ್ಟು ಇಲ್ಲ, ಅವರೇ ಕೋರ್ಟ, ಅವರೇ ನ್ಯಾಯ, ಅವರೇ ಮಾಡೋದಿಲ್ಲ ಅಂದಾಗ ಯಾರಿಗೆ ನ್ಯಾಯ ಸಿಗ್ತೈತೆ ಅಲ್ಲಿ? ಇದು ಆಗಿರ್ತಕ್ಕಂಥದ್ದು. ನಾನು ವಕ್ಫ್ ಮಂತ್ರಿ ಇದ್ದಾಗ 2012ರೊಳಗೆ ಬೆಂಗಳೂರಿನ ಪ್ರತಿಷ್ಠಿತ ವಿನ್ಸರ್ ಮ್ಯಾನರ್ ಹೋಟೆಲ್ ಕೂಡ ವಕ್ಫ್ ಅಂತ ಬಂದೈತೆ. ಅವಾಗ ಕೂಡ ಆವಾಗನೇ ಅನ್ವರ್ ಮಾನ್ಪಾಡಿ ಅವರು ನಮ್ಮ ಪಕ್ಷದ ವತಿಯಿಂದ ಒಂದು ಪ್ರವಾಸ ಮಾಡಿ ಒಂದು ವರದಿ ತಯಾರು ಮಾಡಿದ. ಆ ವಕ್ಫ್ ಆಸ್ತಿ ಯಾರ್ಯಾರು ಕಬಳಿಸ್ಯಾರ ಅಂತಕ್ಕಂಥದ್ದು. ಅದ್ರಾಗ ವಿಶೇಷವಾಗಿ ಮುಸ್ಲಿಂ ನಾಯಕರೇ, ಕಾಂಗ್ರೆಸ್ಸಿನ ನಾಯಕರೇ ಕಬಳಿಸ್ಯಾರ ಆ ಭೂಮಿಯನ್ನು. ಅದು ಇನ್ನೂ ವಿಧಾನಸಭೆಯಲ್ಲಿ ಚರ್ಚೆ ಆಗಿಲ್ಲ. ಇನ್ನೂ ಕೂಡ ಕೌನ್ಸಿಲ್ದಾಗ ಆಗಿದೆ, ಧನುಷ್ ಶಾಪ್ ಅವ್ರು ಹೇಳಿದ್ರು. ಅದು ಒಂದು ಹಂತಕ್ಕೆ ಹೋಗಿಲ್ಲ ಇನ್ನೂ ಕೂಡ. ಅದು ದಂಡಿಗೆ ಮುಟ್ಟಬೇಕಾಗಿತ್ತು. ಚರ್ಚೆ ಆಗಿ ಯಾರು ಅದನ್ನ ಕಬಳಿಸ್ಯಾರ ಅವ್ರು ಶಿಕ್ಷೆ ಆಗ್ಬೇಕಾಗಿತ್ತು. ಎಲ್ಲ ಕಾಂಗ್ರೆಸ್ದವ್ರು ಅದಾರ, ಶಿಕ್ಷೆ ಯಾರು ಕೊಡ್ಬೇಕು ಅವ್ರಿಗೆ? ಲೋಕಾಯುಕ್ತಕ್ಕೆ ವರದಿನೂ ಕೊಟ್ಟಾರ ಅವರು. ಆದ್ರೂ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ಅದ್ರ ಬಗ್ಗೆ ಚಕಾರ ಶಬ್ದ ಎತ್ತಿಲಾಕತ್ತಿಲ್ಲ. ಇವತ್ತು ಯಾವಾಗ ವಿಜಯಪುರ ಜಿಲ್ಲೆಗೆ ಇವತ್ತಿನ ವಕ್ಫ್ ಮಂತ್ರಿ ಜಮೀರ್ ಅಹಮದ್ ಖಾನ್ ಅವರು ಬಂದು ಜಿಲ್ಲಾಧಿಕಾರಿಗಳಿಗೆ, AC ಅವರಿಗೆ, ತಹಸೀಲ್ದಾರ್ಗೆ ಯಾವ ವಕ್ಫ್ ಆಸ್ತಿ 74ನೇ ಇಸ್ವಿ ಗೆಜೆಟ್ ಐತಿ, ಆ ಗೆಜೆಟ್ನಾಗ ಯಾವ ಆಸ್ತಿ ಅದ ಒಟ್ಟುಕೂ ತಿದ್ದುಪಡಿ ಮಾಡಿಬಿಡ್ರಿ ಅಂತ ಆದೇಶದು ಮುಖ್ಯಮಂತ್ರಿಗಳು ಹೇಳ್ಯಾರ ಅಂತಕ್ಕಂಥ ಮಾತು ಹೇಳಿ ಆದೇಶ ಅವಾಗ ಕೊಟ್ಟರು. ಅವಾಗ ಯಾರನ್ನೂ ಕೇಳಾರ್ದೇನೆ ಜಿಲ್ಲಾಧಿಕಾರಿಗಳು, AC ಗಳು, ತಹಸೀಲ್ದಾರರು, ಯಾವ ರೈತರಿರ್ಬೋದು, ದೇವಸ್ಥಾನ ಇರ್ಬೋದು, ಮಠ ಇರ್ಬೋದು, ಎಲ್ಲವನ್ನೂ ಕೂಡ ತಿದ್ದುಪಡಿ, ರಾತ್ರೋರಾತ್ರಿ ತಿದ್ದುಪಡಿ ಮಾಡಿರ್ತಕ್ಕಂಥ ಅನಾಹುತ ಕೇವಲ ವಿಜಯಪುರ ಜಿಲ್ಲೆಯಲ್ಲಿ ಆಗಲಿಲ್ಲ, ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಆಗಿರ್ತಕ್ಕಂಥ ಅನಾಹುತ ಕಾರಣ ಯಾರು ಅಂದ್ರೆ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಮತ್ತು ಜಮೀರ್ ಅಹಮದ್ ಖಾನ್ ಅವರು ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತೀನಿ ಬಂಧುಗಳೇ. ನಾನು ಅವರ ಶೆಟ್ಟಿರ್ದು ಆಗಿರ್ತಕ್ಕಂಥ ಅವಾಗ ರೈತರು ನಮ್ಮ ಪಹಣಿ ಒಳಗೆ ಹೆಸರು ಬದಲಾಗೈತಿ, ನಮ್ಮ ಮಾಲ್ಕಿ ಇಲ್ಲ, ವಕ್ಫ್ ಹೆಸರು ಬಂದೈತೆ ತಗೊಂಡ್ ಬಂದಾಗ ಮಾತ್ರ ಇಲ್ಲ ಅದು ಬೆಳಕಿಗೆ ಬಂದಿರತಕ್ಕಂಥ. ಇದು ಯಾವ ರಾಜ್ಯ ಐತಿ? ಇದು ನಮ್ಮ ಪಕ್ಷದ ಹೆಡ್ಡಿಂಗ್ ಹೇಳತ್ತಿದ್ದೀವಿ, ಮನ್ನ ವಕ್ಫ್ ಹಟಾವ್ ದೇಶ ಬಚಾವ್ ಅಂದೇವಿ. ಇವತ್ತು ನಮ್ಮ ಭೂಮಿ ನಮ್ಮ ಹಕ್ಕು. ನಮ್ಮ ಭೂಮಿ ಅಂದ್ರೆ ಯಾವ್ದತ್ರಿ ನೀವು? ನಮ್ಮ ಭೂಮಿ ಅಂದ್ರೆ ವಕ್ಫ್ಗೆ ಹೋಗಿರ್ತಕ್ಕಂಥ ಭೂಮಿ ಅಟ್ಟ ನಮ್ದತ್ತಿರೋ. ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ, ಅಫ್ಘಾನಿಸ್ತಾನ, ನೇಪಾಳ, ಸಿಲೋನ, ಬ್ರಹ್ಮದೇಶ, ತಿಬೇಟ್, ಅಖಂಡ ಭಾರತ ನಮ್ಮ ಭೂಮಿ ಐತಿರೋ ನೀವು. ಯಾವ್ದಂತ್ರಿ ಉತ್ತರ ಹೇಳ್ರಿ? ಕಾಂಗ್ರೆಸ್ ಅನ್ನೋದಿಲ್ಲ ಇದನ್ನ. ಕಾಂಗ್ರೆಸ್ ಮಾತೃಭೂಮಿ ಕಲ್ಪನೆ ಇಲ್ಲ. ಭಾರತೀಯ ಜನಸಂಘ, ಭಾರತೀಯ ಜನತಾ ಪಾರ್ಟಿ ಜನ್ಮ ಕೊಟ್ಟ ತಾಯಿಗಿಂತ ಜನ್ಮ ಕೊಟ್ಟ ಭೂಮಿ ಶ್ರೇಷ್ಠ ಅಂತಕ್ಕಂಥ ಸಿದ್ಧಾಂತ ಹೇಳ್ತಕ್ಕಂಥದ್ದು ಯಾವ್ದು ರಾಜಕೀಯ ಪಕ್ಷ ಇದ್ರೆ ಅದು ಭಾರತೀಯ ಜನಸಂಘ, ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥ ಮಾತ್ರ ಹೇಳಕ್ ಬಯಸ್ತೀನಿ ಬಂಧುಗಳೇ. ಎದುರು ಒಂದೊಂದು ಇಂಚು ಭೂಮಿ ಕೂಡ ಭಾರತ ದೇಶದ ಒಂದು ಭೂಮಿ ಕೂಡ ಬೇರೆಯವ್ರಿಗೆ ಹೋಗಬಾರ್ದು ಅಂತಕ್ಕಂಥ ಸಿದ್ಧಾಂತ ನಮ್ದು. ಸ್ವಾತಂತ್ರ್ಯ ಸಲುವಾಗಿ ಯಾರು ಕೇಳಿದ್ರು ನಿಮಗ? ನೆಹರು ಹಾನಿ ಮಾಡಿದ್ರಿ ನೀವು ಪಾಕಿಸ್ತಾನದಾಗ. ಇವತ್ತಿನ ಪಾಕಿಸ್ತಾನದಾಗ, ಅವಾಗ ಹಿಂದೂಸ್ತಾನ, ಅದು ಕೂಡ ನಾವೆಂದೂ ಕೂಡ ಭಾರತ ಮಾತೆಯನ್ನು ವಿಭಾಗ ಮಾಡಿ ಸ್ವಾತಂತ್ರ್ಯ ತಗೊಳ್ಳಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರೆ ನಾವೇನಿದ್ದು ದಂಡಿ ಮೇಲೆ ಹಾನಿ ಮಾಡಿದ್ರಿ ನೀವು. ಯಾವಾಗ ಕಾಂಗ್ರೆಸ್ನ 15 ಮಂದಿ ಕಮಿಟಿ ಇತ್ತು, ಅದೇ 13 ಮಂದಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿದ್ರು. ನೆಹರು ಅವರು ಕೇವಲ ಒಬ್ಬರು ಬೆಂಬಲ ಕೊಟ್ಟರು 15 ಮಂದಿ ಒಳಗೆ. ಅವಾಗ ಯಾವಾದ್ರು ನೆಹರು ಅವರು
ಮೋದಿಜಿಯವರ ಆಶೀರ್ವಾದ ಇತ್ತು. ಹಿಂಗಾಗಿ ಎಲ್ಲಿ ಪ್ರಧಾನಮಂತ್ರಿ ಕೈ ತಪ್ಪಿ ಹೋಗ್ತದೆ ಅಂತ ತಿಳ್ಕೊಂಡು ಮೊಹಮ್ಮದ್ ಅಲಿ ಜಿನ್ನಾ ಬೇಡಿಕೆ ಇಟ್ಟಿದ್ರು, ಮುಸಲ್ಮಾನರಿಗೆ 2 ದೇಶಗಳು ಬೇಕು ಅಂತ ಹೇಳಿ. ಯಾರೂ ಒಪ್ಪಿಗಿದ್ದಿಲ್ಲ. ಅವಾಗ ಸ್ವಾತಂತ್ರ್ಯ ಬೇಕಾದಾಗ ಸಿಗಲಿ. ಅದು ಒಂದು ಕಡೆ ಕ್ರಾಂತಿವೀರ ಹೋರಾಟ ನಡೀತಾ ಇತ್ತು. ಸುಭಾಷ್ ಚಂದ್ರ ಬೋಸ್ರು ಈ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ಆಜಾದಿನ ಫೌಜ್ ಕಟ್ಕೊಂಡು ಬಂದಿದ್ರು. ಅಂಡಮಾನ್ ನಿಕೋಬಾರ್ದಾಗ ಸೂರ್ಯಮುರುಗನ್ ಸಾಮ್ರಾಜ್ಯದ ಮೇಲೆ ಆ ಆಜಾದಿನ ಫೌಜದ ಧ್ವಜವನ್ನು ಹಾರಿಸಿದ್ರು ಅಂಡಮಾನ್ ನಿಕೋಬಾರ್ದ ಸುಭಾಷ್ ಚಂದ್ರ ಬೋಸ್. ಅವ್ರ ಸಾವು ಹಂಗಾಯ್ತು ಗೊತ್ತಿಲ್ಲ ಇವತ್ತಿಗೂ ನಮಗ. ಏನಿದು ಕಾಂಗ್ರೆಸ್ಸಿನ ಹೋರಾಟ ಇತ್ತು. ಹ್ಯೂಮ್ ಅಂತಕ್ಕಂಥ ಬ್ರಿಟಿಷ್ ಅಧಿಕಾರಿ ಹೆಂಗಿತ್ತು ಅಂತ ಹೇಳಿದ್ರೆ, ಬ್ರಿಟಿಷ್ ಸರ್ಕಾರವನ್ನು ಯಾರು ಪ್ರಶ್ನೆ ಮಾಡಬಾರದು. ಯಾರು ಮಾಡಬೇಕು, ಒಂದು ಪಕ್ಷ ಹುಟ್ಟಬೇಕಂತ ಕಾಂಗ್ರೆಸ್ ಸಂಸ್ಥೆ ಹುಟ್ಟಿಸಿದ್ರು ಅವರು. ಅದು ಬ್ರಿಟಿಷ್ ಹುಟ್ಟಿರ್ತಕ್ಕಂಥ ಸಂಸ್ಥೆ ಗೊತ್ತಿರಲಿ ನಿಮಗೆ. ಕಾಂಗ್ರೆಸ್ ಸ್ವಂತವಾಗಿ ಹುಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅಲ್ಲ ಅದು. ಅಂದ್ರೆ ಆಳವ್ರು ಕೇಳಕ್ ನಾವು ₹10 ದೇಶದಾಗ ಇನ್ನೊಬ್ಬ ಕೇಳಬಾರದು. ನಿಜವಾದ ಹಕ್ಕನ್ನು ಯಾರು ಕೇಳಬಾರದು ಈ ದೇಶದೊಳಗೆ. ಬ್ರಿಟಿಷ್ ಏನು ತುಕಡಿಯಾಗಿತ್ತಾರ ತಿನ್ ಸುಮ್ ಕುಂದಿರ್ಬೇಕಿಲ್ಲಿರ್ತಕ್ಕಂಥವ್ರು ನಾಯಿ ಸಮಾನವಾಗಿ. ಹ್ಯೂಮ್ ಅಂತಕ್ಕಂಥ ಒಬ್ಬ ಅಧಿಕಾರಿ ನೇಮಿಸಿದ್ರು. ಅವರೆಲ್ಲ ಸೇರಿ ಕಾಂಗ್ರೆಸ್ ಅಂತಕ್ಕಂಥ ಒಂದು ಹೋರಾಟ ಶುರು ಮಾಡಿದ್ರು. ಜನ ಮುಗ್ದಿದ್ರು. ಅವಾಗ ಸ್ವಾತಂತ್ರ್ಯ ಬೇಕು ನಮಗೆ. ಮಹಾತ್ಮ ಗಾಂಧೀಜಿ ಅವರು ಆಫ್ರಿಕಾ ಬಿಟ್ಟು ಬಂದಿದ್ರು 1921. ಅದಕ್ಕಿಂತ ಮೊದಲ ಈ ದೇಶದಾಗ ಹೋರಾಟ ನಡೀತಾ ಇತ್ತು. ಲೋಕಮಾನ್ಯ ತಿಲಕರು, ಸಾವರ್ಕರ್ ಅವರು, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ತಾತ್ಯಾ ಟೋಪಿ ಎಲ್ಲರ ಮುಖಂಡದಲ್ಲಿ ನಡೀತಾ ಇತ್ತು ಹೋರಾಟ. 1857 ಈ ದೇಶ ಸ್ವಾತಂತ್ರ್ಯ ಆಗಬೇಕಾಗಿತ್ತು ನಿಜವಾಗಿ. ಆದ್ರೆ ಏನ್ ನಕಲಿ ದೇಶಭಕ್ತರು ಅಂತ ಹೇಳಿ ಬಂದ್ರು. ನೆಹರೂಜಿ ಅವರು ಎಲ್ಲ ಬಂದ್ರು ಕಾಂಗ್ರೆಸ್ನವರು. ಇವ್ರು ಜೈಲ್ನಾಗಿರ್ತಿದ್ರು. ಹೆಂಗಿರ್ತಿದ್ರು ಅಂತ ಹೇಳಿದ್ರೆ 5 ಸ್ಟಾರ್ ಹೋಟೆಲ್ ಇದ್ದಂಗೆ ಅವ್ರಿಗೆ. ಜೈಲ ಆಡಿಸ್ತಿದ್ದಿಲ್ಲ ಅವ್ರಿಗೆ. ಕಾಂಗ್ರೆಸ್ನವ್ರಿಗೆ ಒಪ್ಪಂದಿತ್ತು ಬ್ರಿಟಿಷರಿಗೆ. ಅವ್ರಿಗೆ ಎಲ್ಲ ಸೌಲಭ್ಯ ನೆಹರು ಕೊಡ್ತಿದ್ರು ಅಲ್ಲಿ. ಆದ್ರೆ ಅದ ವೀರ ಸಾವರ್ಕರ್ ಅಂಡಮಾನ್ ನಿಕೋಬಾರ್ ಜೈಲ್ನಾಗ ಇಟ್ಟಾಗ ಏನಾಯ್ತು, ಅವ್ರಿಗೆ ಏನ್ ಕೊಟ್ರಲ್ಲಿ? ದಿವಸಕ್ಕೆ ಪೌಂಡ್ ಎಣ್ಣೆ ಗಾಣದ ಎಣ್ಣೆ ತೆಗಿಬೇಕು. ಅವ್ರು ಗಂಡ ತಿರುಗಿಸ್ಬೇಕು. ಜಗ್ಗುದಾಳಿಗೆ ಭಾರತದಲ್ಲಿ ಹೊಡಿತಿದ್ರು. ಇದು ಕಾಲಾಪಾನಿ ಶಿಕ್ಷೆ. ಇದು ಕಾಲಾಪಾನಿ. ಆ ಕಾಲಾಪಾನಿ ಶಿಕ್ಷೆ ಮುಗಿಸಿ ಯಾರು ಜೀವಂತ ಹೊಳೆ ಬಂದಿಲ್ಲ. ವೀರ ಸಾವರ್ಕರ್ ಒಬ್ರು ಬಿಟ್ರೆ ಯಾರು ಹೊಳೆ ಬಂದಿಲ್ಲ. ಅದಕ್ಕೆ ಅವರಿಗೆ ಸ್ವಾತಂತ್ರ್ಯ ವೀರ ಅಂತ ಬಿರುದು ಬಂದೈತೆ ತಿಳ್ಕೊರ್. ನೀವೆಲ್ಲ ಸುಮ್ಮನೆ ಬಂದಿಲ್ಲ. ಅದು ಆಗುದಿಲ್ಲ ಈ ಕಾಂಗ್ರೆಸ್ನವರಿಗೆ. ಸ್ವಾತಂತ್ರ್ಯ ವೀರ ಸಾವರ್ಕರ್ ಮೇಯ್ಯೂರ್ ಜೊತೆಯವರಿಗೆ ಗಾಳ ಜಗತ್ರಿ ನೀವು ಕಾಂಗ್ರೆಸ್ನವರೇ ಜಗ್ಗಿರಿ. ಬಿಜೆಪಿ ಯಾವಾಗ ಹೋರಾಟ ಮಾಡೋದು? ಬಿಜೆಪಿ ಸ್ವಾತಂತ್ರ್ಯ ಸಲುವಾಗಿ. RSS ಯಾವಾಗ ಹೋರಾಟ ಮಾಡೋದು ಕೇಳ್ತೀರಿ ನೀವು? ಅವ್ರು ಬಿಜೆಪಿ ಇದ್ದಿದ್ದಲ್ಲ. ನಿಮ್ಮ ಗೋಳ ಮಾತಿಗೆ ಬೆಲೆ ಕೊಟ್ಟು ಇಡೀ ದೇಶದ ಜನ ಬೆಂಬಲ ಕೊಟ್ಟರಲ್ಲ ನಿಮಗ. ಮಹಾತ್ಮ ಗಾಂಧಿ ದೇವರನ್ನ ಪೂಜೆ ಮಾಡಿ ಬೆಲ್ಲ ಹತ್ತಿರ ನಿಮಗ. ನೀವು ಬ್ರಿಟಿಷರು ಶಾಮೀಲಾಗಿದ್ರಿ. ಆಗಿ ಅಫ್ಘಾನಿಸ್ತಾನ ಒಂದು ಕಾಲಕ್ಕೆ ಹೋಗಿತ್ತದು. ಗಾಂಧಾರಿಗೆ ತವರು ಮನೆ ಕಂದಹಾರ್ ಅಂತಿತ್ತ ಅವಾಗ. ಮುಂದೆ ಅವ್ರೇನು ಮೊಹಮ್ಮದ್ ಜಿನ್ನಾ 2 ದೇಶ ಕೇಳಿದ್ರು. ಬ್ರಿಟಿಷರಿಗೂ ಅಟ್ಟ ಬೇಕಾಗಿತ್ತು. ಮೌಂಟ್ ಬ್ಯಾಟನ್ ಇದ್ರು ಅವಾಗ ಕಡವರ್ ಹೆಸರೇ. ಆ ಮೌಂಟ್ ಬ್ಯಾಟನ್ ಹೆಂತಿಗೆ ಅವರು ಸಂಬಂಧಿತ್ತು ಅಂತ ಕದಿ ಇತಿಹಾಸ ಬರಕತ್ತಾವ. ನೋಡ್ರಿ ನೀವೆಲ್ಲ ನೋಡ್ರಿಲ್ಲ ಗೊತ್ತಿಲ್ಲ ನನಗೆ. ಬಂದಾವಿಲ್ಲ, ಓದಿರಿಲ್ಲ. ನೋಡ್ರಿ ನಮ್ಮ ನೆಹರು ಮಲ್ಯ ಪ್ರಧಾನಮಂತ್ರಿ ಹರಿಬರ. ಇದು ಬ್ರಿಟಿಷ್ ವಯಸ್ಸಾಗ ಹೆಂತಿಜೋರು ಸಂಬಂಧಿತ. ನಾವೆಲ್ಲ ಕತ್ತಿಲ್ಲ, ನಾವೇ ಹುಟ್ಟಿಲ್ಲ. ಅವಾಗ ದಾಖಲೆಗಳು ಸ್ವಾತಂತ್ರ್ಯ ಹೋರಾಟದ ದಾಖಲೆಗಳು ಹೇಳಕತ್ತಾವ. ಮತ್ತೆ ನೀವೇಗ ನ್ಯಾಯ ಕೊಡ್ತೀರಿ ಭಾರತ ಮಾತಿಗೆ? ನೀವೇಗ ಮಾತೃಭೂಮಿ ಉಳಿಸ್ತೀರಿ? ನೀವು ಪ್ರಧಾನಮಂತ್ರಿ ಆಗ್ಬೇಕಂತ 2 ದೇಶಕ್ಕೆ ಒಪ್ಪಿಗೆ ಕೊಟ್ಬಿಟ್ರಿ. ನೀವು ಏನ್ ಅನಾಹುತ ಆಯ್ತು ದೇಶ ಭಾಗದಾಗ? ಏನಾಯ್ತು? ಸಮಸ್ಯೆ ಪರಿಹಾರ ಆಯ್ತಾ? ಸಮಸ್ಯೆ ಬೆಳ್ಕೊಂಡು ಹೋಯ್ತು. ಇವತ್ತ ಬೆಳ್ಕೊಂಡು ಹೋಯ್ತು. ಶೇಷಾದ್ರಿ ಬರೆದಿರ್ತಕ್ಕಂಥ ಆ ಕಾಲರಾತ್ರಿ ಪ್ರಶ್ನೆ ಪುಸ್ತಕ ಓದ್ಬೇಕು ನೀವೆಲ್ಲ. ಎಷ್ಟು ಮಂದಿ ಓದಿರಿ ಪುಸ್ತಕ? ಕೈ ಇದ್ರು ನೋಡೋಣ. ನಮ್ಮ ಬಿಜೆಪಿ ಅವ್ರು ಕೇಳ್ತಾನೆ ನಾವು. ಆ ಕಾಲರಾತ್ರಿ ಪ್ರಶ್ನೆ ಶೇಷಾದ್ರಿ ಬರೆದಿರ್ತಕ್ಕಂಥ ದೇಶ ವಿಭಾಗ ಆಗಿರ್ತಕ್ಕಂಥ ಅನಾಹುತ ಎಷ್ಟು ಮಂದಿ ನೋಡ್ರಿ. ನಾವ 2-3 ಮಂದಿ ಓದೇವು. ಹಂಗಾಕತಿ. ಇನ್ನು ನಾಳೆಗೆ ಓದ್ತೀರಿ ಕೇಳಾಕತ್ತೀರಿ. ನಿಮಗೆಲ್ಲ ಓದ್ಲೇಬೇಕು. ಬಿಜೆಪಿ ಇರ್ತಾರ ಓದ್ಲೇಬೇಕು. ದೇಶ ಇಬ್ಬಾಗ ಸುಮ್ಮನೆ ಅಲ್ಲ. ಸುಖದ ಸ್ವಾತಂತ್ರ್ಯೋತ್ಸವ ಅಂತ ಹೇಳಿದ್ರೆ ರಾತ್ರಿ 12 ಗಂಟೆಗೆ ಲಕ್ಷ ಹೆಣಗಳು, ಹಿಂದೂಗಳ ಹೆಣಗಳು ಲಾಹೋರ್ ಟು ದಿಲ್ಲಿಗೆ ಬರ್ತಕ್ಕಂಥ ಟ್ರೈನ್ ಒಳಗೆ
ಗಂಡು ಮಕ್ಕಳು ಹೆಣ್ಣುಗಳ ರಾಶಿ ಇರ್ತಾ ಇತ್ತು, ಬರ್ತಿತ್ತು, ರೈಲ್ವೆ ತುಂಬ ರಕ್ತ ಇರ್ತಾ ಇತ್ತು. ಈ ಭಾಗದ ಸ್ವಲ್ಪ ಮುಸಲ್ಮಾನರಿಗೆ ತೊಂದರೆ ಆಗಿರಬಹುದು, ಆದ್ರೆ ಆ ಪ್ರಮಾಣದಾಗ ಆಗಿಲ್ಲ. ಹಿಂದೂಗಳ ತಮ್ಮ ಆಸ್ತಿ ಮನೆ ಮಕ್ಕಳು ಬಿಟ್ಟು ಹಿಂದೂಗಳ ಹೆಣ್ಣು ಮಕ್ಕಳು ಅತ್ಯಾಚಾರ ಆಯ್ತು. ಅವೆಲ್ಲ ಆಗುವಂತ ದೊಡ್ಡ ಅನಾಹುತ ಆ ಕಾಲರಾತ್ರಿ ಪ್ರಶ್ನೆ ಅವತ್ತಾಗಿರ್ತಕ್ಕಂಥ ಅನಾಹುತ ಇದು. ಅದಕ್ಕೆ ಇವತ್ತಿಗೂ ಕೂಡ ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ರಾತ್ರಿ 12 ಗಂಟೆಗೆ ಸ್ವಾತಂತ್ರ್ಯ ಆಚರಣೆ ಮಾಡ್ತೀವಿ. ನಾನು ಕೂಡ ಅದ್ರ ಉದ್ದೇಶ ಅದೇ, ಆ ಇತಿಹಾಸ ಗೊತ್ತಾಗ್ಲಿ, ಮನನ ಆಗ್ಲಿ ನಮ್ಮ ಜನರಿಗೆ ತಿಳ್ಕೊಂಡು. ಸ್ವಾತಂತ್ರ್ಯ ಸಿಕ್ಕ ಮೇಲೆ ಮತ್ತೆ ನಮ್ಮ ಭೂಮಿಗೆ ತೊಂದರೆ ಆಯ್ತು. ನಮ್ಮ ಭೂಮಿ ನಮ್ಮ ಕೇಳಕತ್ತಂದ್ರೆ ಇವತ್ತು ತೆರೆದಂತದಷ್ಟೇ. ಸ್ವಾತಂತ್ರ್ಯ ಪೂರ್ವದಿಂದ ಆಗಿರ್ತಕ್ಕಂಥ ಅನಾಹುತ ಮಾತೃಭೂಮಿ ಆಗಿರ್ತಕ್ಕಂಥ ಅನಾಹುತ ಇದು. ಏನಾಯ್ತು 1962 ನೆಹರು ಪ್ರಧಾನಮಂತ್ರಿ ಇದ್ದಾಗ ಏನಾಯ್ತು ನಿಮ್ಮನೆ ಕೇಳಕತ್ತ ನಾನು ಬಿಜೆಪಿ ಅವರು ನಮ್ಮ ಕಾರ್ಯಕರ್ತರನ್ನ 62 ಏನಾಯ್ತು? ಭಾರತ ಚೀನಾ ಯುದ್ಧ ಆಯ್ತು. ಯುದ್ಧ ಮಾಡೋ ಸಂದರ್ಭ ಇದ್ದಿದ್ದಿಲ್ಲ. ಮಿಲಿಟರಿಯಲ್ಲಿರ್ತಕ್ಕಂಥ ಜನರಲ್ ದಳವಿ ಅಂತಕ್ಕಂಥ ಒಬ್ಬ ಅಧಿಕಾರಿ ಪತ್ರ ಬರೆದಿದ್ದ ನೆಹರೂಜಿ ಅವರಿಗೆ. ನಮ್ಮ ಸೈನಿಕರಿಗೆ ಚಲೋ ಬೂಟ್ ಇಲ್ಲ, ಚಲೋ ಚಸ್ಮಾ ಇಲ್ಲ, ಚಲೋ ಬಂದೂಕಿಲ್ಲ, ಅವೆಲ್ಲರೂ ಸಪ್ಲೈ ಮಾಡ್ರಿ, ಅವಾಗ ಯುದ್ಧ ಮಾಡ್ತೀವಿ, ಈ ಸದ್ ಯುದ್ಧ ಮಾಡಿ ಬೇಡ ಅಂತಕ್ಕಂಥ ಪತ್ರವನ್ನ ಜನರಲ್ ದಳವಿ ಅಂತಕ್ಕಂಥವ್ರು ನೆಹರು ಬರೆದ್ರು 1962. ಆದ್ರೆ ನೆಹರು ಅವ್ರು ಕಿವಿ ಹಾಕೊಳ್ಳಿಲ್ಲ. ಯುದ್ಧ ಶುರು ಆಯ್ತು. ಹಿಮಾಲಯದೊಳಗ ಆ ಬರ್ಪಡಿ ಒಳಗ ಸೂರ್ಯನ ಬಿಸಿಲು ಬಿತ್ತ ಅಂತ ಹೇಳಿದ್ರ ಚಸ್ಮಾ ಇರ್ಲಿಕ್ಕಂದ್ರ 10 ಮಾರ ಮುಂದೆ ಬರ್ತಕ್ಕಂಥ ವ್ಯಕ್ತಿ ಕಣ್ಣಿಗೆ ಕಾಣುವುದಿಲ್ಲ, ಕಣ್ಣಿಗೆ ಮಿಂಚು ಬರ್ತದೆ. ಅಲ್ಲಿ ಬೂಟ್ ಇರ್ಲಿಕ್ಕಂದ್ರೆ ಕಾಲು ಕೊಳಿತಾವು. ಇಷ್ಟೆಲ್ಲ ತೊಂದರೆಯೊಳಗೆ ಯುದ್ಧ ನಮ್ಮ ಸೈನಿಕ ಹೆಂಗ್ ಮಾಡ್ಬೇಕು ನೀವು ಹೇಳಿ? ಅವ್ರೆಲ್ಲ ಸಜ್ಜಾಗಿ ಬಂದಾರ ಚೀನಾ ಸೈನಿಕರು. ಆಗ ಅನಿವಾರ್ಯವಾಗಿ ಭಾರತ ದೇಶದ ನಮ್ಮ ಸೈನಿಕರು, ವೀರ ಸೈನಿಕರು ಚೀನಾ ದೇಶದ ಕೈ ಹೀನಾಯವಾಗಿ ಸೋತೀವಿ ನಾವು 1962. ಯಾರು ಪುಣ್ಯ ಅಂತ ಹೇಳಿದ್ರೆ ಜವಾಹರ್ಲಾಲ್ ನೆಹರು ಅಂತೂ ಕಾಂಗ್ರೆಸ್ ಶಾಪದಿಂದ ಅಂತಕ್ಕಂಥ ಮಾತನ್ನು ಬಹಳ ನೋವಿನಿಂದ ಹೇಳಕ್ ಬಯಸ್ತೀನಿ ಬಂಧುಗಳೇ. ಮಾತನ್ನು ನಾನು ಇದು ಕಾಂಗ್ರೆಸ್ ಮಾಡಿರ್ತಕ್ಕಂಥ ಎರಡನೇ ತೋಕ. ಸ್ವಾತಂತ್ರ್ಯ ಪೂರ್ವದಲ್ಲಾಗಿರ್ತಕ್ಕಂಥ ದೇಶ ಇಬ್ಬಾಗ ಆಗಿರ್ತಕ್ಕಂಥದ್ದು ಒಂದನೇದು, ಚೀನಾದ ಕೈಯಾಗ ಸೋತಿರ್ತಕ್ಕಂಥದ್ದು ಎರಡನೇದು. ಎರಡೂ ಕಾಂಗ್ರೆಸ್ ನೆಹರು ಕೊಟ್ಟಿರ್ತಕ್ಕಂಥ, ನೆಹರು ಮಣಿತನ ಕೊಟ್ಟಿರ್ತಕ್ಕಂಥ ದೊಡ್ಡ ಶಾಪ ಭಾರತ ಮಾತೆ ಕೊಟ್ಟಿರ್ತಕ್ಕಂಥದ್ದು ಬಂಧುಗಳೇ. ಅದು ಅವ್ರ ಅಧಿವೇಶನ ನಡೀತಾ ಇತ್ತು. ಬಹಳ ಜನ ನಮ್ಮ ಸೈನಿಕರು ಅರೆಸ್ಟ್ ಆದ್ರು, ಯುದ್ಧ ಕೈದಿಗಳಾದ್ರು ಚೀನಾದ ಕೈ ಒಳಗ. ಇವತ್ತಿನ ಮಾನಸ ಸರೋವರ, ಪವಿತ್ರ ಮಾನಸ ಸರೋವರ ಸಾವಿರಾರು ಎಕರೆ ಕಳ್ಕೊಂಡಿವಿ ನಾವು. ಅವ್ರ ಮಿಲಿಟರಿ, ಚೀನಾದ ಮಿಲಿಟರಿ ಎಲ್ಲಿವರೆಗೆ ಬಂತು ಹಿಮಾಲಯದಾಗ, ಅದೆಲ್ಲ ಅವ್ರ ಕಬ್ಜಾದಾಗ ಐತಿ ಇನ್ನೂ ಕೂಡ. ಆ ಮಾನಸ ಸರೋವರಕ್ಕೆ ಹೋಗ್ಬೇಕಾಗಿದ್ರೆ ಚೀನಾ ದೇಶದ ಪರ್ಮಿಷನ್ ತಗೋಬೇಕು ನಾವು. ಇವತ್ತ ಪವಿತ್ರ ಸರೋವರ ಹಿಂದೂಗಳಿಗೆ ಅದು. ಅವಾಗ ಪೀನು ಮೋದಿ ಒಬ್ಬ MP ಪಾರ್ಲಿಮೆಂಟ್ ನೆಹರೂಜಿ ಅವರು ಪ್ರಶ್ನೆ ಕೇಳಿದ್ರು, ಪ್ರಧಾನಮಂತ್ರಿಗಳೇ ಚೀನಾ ದೇಶದ ಕೈಯಲ್ಲಿ ನಾವು ಹೀನಾಯವಾಗಿ ಸೋತ್ ಹೋಗಿದ್ದೀವಿ, ಇದಕ್ಕೆ ಕಾರಣ ಏನು ಅಂತಕ್ಕಂಥ ದೇಶದ ಜನರ ಮುಂದೆ ಇಡಬೇಕು ಅಂತಕ್ಕಂಥ ಮಾತನ್ನ ಪಾರ್ಲಿಮೆಂಟ್ ಪ್ರಶ್ನೆ ಹಾಕಿದ್ರು. ಯಾರು? ಪೀನು ಮೋದಿ ಅಂತಕ್ಕಂಥ MP. ಆಗದ ನೆಹರು ಅವರು ಹೇಳಿದ್ರು, ನಾವು ಚೀನಾದ ಕೈ ಸೋತಿದ್ದು ಖರೆ ಆಯ್ತು, ಆದ್ರೆ ಸೋತಿರ್ತಕ್ಕಂಥ ಭೂಮಿ ಒಳಗೆ ಒಂದು ಹುಲ್ಲು ಕಡ್ಡಿನೂ ಬೆಳೆದಿಲ್ಲ, ಕೇವಲ ಬರ್ಫ್ ಇರ್ತೈತಿ. ಈ ರೀತಿ ಹಾರ್ಕಿ ಉತ್ತರ ಕೊಟ್ಟರು ನೆಹರು ಅವರು. ಮಾತೃಭೂಮಿ ಅಂದ್ರೆ ನೋಡ್ರಿ, ಹಿಮಾಲಯ ಅಂದ್ರೆ ಬರಡು ಭೂಮಿ ಅಂತಕ್ಕಂಥದ್ದು ಇವ್ರ ವಿಚಾರ ಕಾಂಗ್ರೆಸ್ ಇದ್ದು. ಅವಾಗ ಪೀನು ಮೋದಿ ಅವರು ಮತ್ತೆ ಉಪ ಪ್ರಶ್ನೆ ಹಾಕಿದ್ರು, ಮತ್ತೊಂದು ಕ್ವಶನ್ ಹಾಕಿದ್ರು ಅವರಿಗೆ, ಪ್ರಧಾನಮಂತ್ರಿಗಳೇ ಹಿಮಾಲಯ ಹೆಸರ ಹಿಮಾಲಯ ಐತಿ, ಬರ್ಫ ಬಿಟ್ಟು ಅಲ್ಲಿ ಏನೂ ಬೀಳುವುದಿಲ್ಲ, ಒಂದು ಹುಲ್ ಕಡ್ಡಿನೂ ಬೆಳೆದಿಲ್ಲ, ನಮಗೆಲ್ಲ ಜಗತ್ತಿಗೆ ಗೊತ್ತಾಯ್ತದು. ಆದ್ರೆ ನೆಹರು ಹೊತ್ತಿಲ್ಲ, ಒಂದು ಕೂದಿದ್ದಿಲ್ಲ, ಗೊತ್ತಿಲ್ಲ ನಿಮ್ಗೆಲ್ಲ. ಪ್ರಧಾನಮಂತ್ರಿಗಳೇ ನಿಮ್ ತಲೆಯೆಲ್ಲ ಪೂರ ಬಾಳ ಐತಿ, ಒಂದೂ ಕೂದಲಿಲ್ಲ, ಬೇಕಾದ್ರೆ ಯಾಕಿಟ್ಟ ತಲೆ ತೆಗೆದು ಹಾಕಿ ನಿಮ್ದು ಅಂತ ಹೇಳ್ಬಿಟ್ಟು ಪೀನು ಮೋದಿ ಅವ್ರ ಪಾರ್ಲಿಮೆಂಟ್ನಾಗ. ಆಘಾತ ಆಯ್ತು ನೆಹರು ಅವ್ರಿಗೆ. ಅಂದ್ರೆ ಈ ದುರಂತ ಎರಡನೇ ಭೂಮಿ ಕಳ್ಕೊಂಡಂತ ನಾವು. ಮೊದಲೇದ್ದು ಈ ದೇಶ ಇಬ್ಬಾಗಿತ್ತು, ಎರಡನೇದು ಚೀನಾದ ಕೈಯಾಗ ನಮ್ಮ ಭೂಮಿ ಕಳ್ಕೊಂಡಿದ್ದು. ನಮ್ಮ ಭೂಮಿ ನಮ್ಮ ಹಕ್ಕು ಅಂತಕ್ಕಂಥ ವಿಚಾರವಾಗಿ ಹೇಳಕತ್ತೀನಿ ನಾನು. ಆಮೇಲೆ ಕಾಶ್ಮೀರ್
ಮತ್ತು ಹೈದರಾಬಾದ್ ನವಾಬಂದು ರಜಾಕಾರರ ಸೈನ್ಯ ತಯಾರು ಮಾಡಿದ್ರು ಅವರು. ಅವು ದೇಶ ಭಾಗ ಆಗುವಾಗ ದೇಶದಾಗ ಕೂಡ ಒಪ್ಪಿದ್ದಿಲ್ಲ. ಕಾಶ್ಮೀರ ರಾಜ ಒಪ್ಪಿಗೆ ಕೊಟ್ಟಿದ್ದ ಹರಿ ಸಿಂಗ್, ನಿಜಾಮ್ ಒಪ್ಪಿಗೆ ಕೊಟ್ಟಿದ್ದಿಲ್ಲ. ದುಷ್ಟವಂತ ಸೈನ್ಯದ ಕೂಟ ಕಟ್ಕೊಂಡು ಈ ಭಾಗದಾಗ ದಾಳಿ ಮಾಡಕತ್ತಿದ್ರು ಅವಾಗ ಅವರು. ಗುಲ್ಬರ್ಗ ಈ ಕಡೆ ರಾಯಚೂರು ಈ ಭಾಗದಾಗೆಲ್ಲ. ಅವಾಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಗೃಹ ಸಚಿವರಾಗಿದ್ರು. ಅವರು ಮಿಲಿಟರಿ ಕಾರ್ಯಾಚರಣೆ ಮಾಡಿ ಆ ಹೈದರಾಬಾದ್ ನವಾಬನ್ನು ಸೋಲಿಸಿ ಅದು ಇವತ್ತು ಭೂಮಿಯೊಳಗೆ ಕೂಡೈತೆ, ಭಾರತ ಕೂಡೈತಿ. ಇರ್ಲಿಕ್ಕಂದ್ರೆ ನೆಹರೂನ ಕೈಯಾಗ ಗೃಹ ಸಚಿವರು ಹುದ್ದೆ ಇತ್ತಂದ್ರ ಹೈದರಾಬಾದ್ ಕೂಡ ಇನ್ನೊಂದು ಪಾಕಿಸ್ತಾನಕ್ಕೆ ಗೊತ್ತಿರಲಿ ನಿಮಗೆಲ್ಲ. ಅಲ್ಲೊಂದು ಪಾಕಿಸ್ತಾನ ಇರ್ತಿತ್ತು, ನೆಹರು ಬ್ಯಾಗ ಬಿಟ್ಟಿದ್ರ. ಇದು ಭೂಮಿ ಬಗ್ಗೆ ಆಗಿರ್ತಕ್ಕಂಥ ಹೋರಾಟ. ಮುಂದೆ ಕಾಂಗ್ರೆಸ್ನ ಕಾರಣ ಗುಜರಾತ್ ಕಚ್ ಹತ್ತು ನೋಡ್ರಿ, ಕಚ್ ಹತ್ತ ಐತ್ಲ, ಕಚ್ ಹತ್ತೊಂದು ಭಾಗ ಐತಿ. ಕಚ್ ಕೂಡ ಪಾಕಿಸ್ತಾನಕ್ಕೆ ಹೋಗಿತ್ತು. ಅವಾಗ ಹೋರಾಟ ಯಾರು ಮಾಡಿದ್ರು? ಕಾಂಗ್ರೆಸ್ ಮಾಡಲಿಲ್ಲ. 1970-71 ಸಮಯದಲ್ಲಿ ಅವಾಗ ಭಾರತೀಯ ಜನಸಂಘ ಇತ್ತು ನಮ್ದು, ದೀಪದ ಚಿಹ್ನೆ ಇತ್ತು ನಮ್ದು. ಈ ಭಾಗದಿಂದ ಎಲ್ಲಾ ಕಡೆ ಜನಸಂಘದ ಕಾರ್ಯಕರ್ತರು ಹಿಂದಾಗಿ ಅಲ್ಲಿ ಕಚ್ಚಿಗೆ ಹೋದ್ರು. ಕಚ್ಚಿ ಹೋರಾಟ ಮಾಡಿದ್ರು. ನಮ್ಮೂರಿನಿಂದ ಬಿಸಲಪ್ಪ ಸಿಲ್ವಂತ ಹೋಗಿದ್ರು. ಬಿಸಲಪ್ಪ ಸಿಲ್ವಂತ ತಿರ್ಕೊಂಡಾರ. ಅವ್ರನ್ನ ಅಗಸಿ ಒಳಗೆ ಸನ್ಮಾನ ಮಾಡಿ ಕಳಿಸಿದ್ದೇವೆ ಕಚ್ ಹೋರಾಟಕ್ಕೆ ನಾವೆಲ್ಲ. ಅವಾಗ 1975 ಹೇಳಕತ್ತೀನಿ ನಿಮಗೆ. ಅವಾಗ ಕಚ್ ಉಳಿದದ್ದು ಕೂಡ ಭಾರತೀಯ ಜನಸಂಘದಿಂದ, ಭಾರತೀಯ ಜನತಾ ಪಾರ್ಟಿಯಿಂದ ಉಳಿದದ್ದು ಗೊತ್ತಿರ್ಲಿಕ್ಕೆ. ಅದು ಪಾಕಿಸ್ತಾನ ಹೋಗಿದ್ದು ಕಾಂಗ್ರೆಸ್ ಆಗಿದ್ರೆ. ಎಷ್ಟು ಹೇಳ್ಬೇಕು ಭೂಮಿ ಬಗ್ಗೆ? ನಾವು ಎಷ್ಟು ಹೇಳ್ಬೇಕು ಭೂಮಿ ಬಗ್ಗೆ, ಭಾರತ ದೇಶದ ಬಗ್ಗೆ? ಕಾಶ್ಮೀರ ಹರಿ ಸಿಂಗ್ ಅಲ್ಲಿ ಹಿಂದೂ ರಾಜ, ಜನಸಂಖ್ಯೆ ಮುಸ್ಲಿಂ ಜಾಸ್ತಿ ಇತ್ತು, ಮತಾಂತರಾಗಿದ್ರು. ಬ್ರಾಹ್ಮಣ ಪಂಡಿತರಾಗಿರ್ತಕ್ಕಂಥವ್ರೆಲ್ಲ ಜನಸಂಖ್ಯೆ ಮುಸ್ಲಿಂ ಇತ್ತು. ಅವಾಗ ನೆಹರು ಅಲ್ಲಿ ಆಟ ಆಡಿಬಿಟ್ರು. ಹೈದರಾಬಾದ್ನಾಗ ಆಟ ಆಡಕ್ ಆಗಲಿಲ್ಲ. ಕಾಶ್ಮೀರದಾಗ ದೊಡ್ಡ ಆಟ ಆಡಿಬಿಟ್ರು ನೆಹರು ಅವರು. ಯಾಕೆ ಹೇಳಿ ನೋಡಿ ಇತಿಹಾಸ, ಮಾಧ್ಯಮದ ಹೇಳ್ಬೇಕು ಹೇಳಬಾರ್ದು ನನಗೆ ಗೊತ್ತಿಲ್ಲ. ಅಲ್ಲಿ ಶೇಖ್ ಅಬ್ದುಲ್ಲಾ ಇವ್ರು ಅಂತಮ್ಮ ಆಗ್ಬೇಕು, ನೆಹರು ಅಂತಮ್ಮ ಆಗ್ಬೇಕು. ತಿಳ್ಕೊಂಡು ನೀವು ಶೇಖ್ ಅಬ್ದುಲ್ಲಾ ಏನಾಗಬೇಕು? ನೆಹರು ಸಂಬಂಧಿಕ ಆಗ್ಬೇಕವ. ಶೇಖ್ ಅಬ್ದುಲ್ಲಾನ ಉಳಿಸೋ ಸಲುವಾಗಿ, ಶೇಖ್ ಅಬ್ದುಲ್ಲಾನ ಕಾಶ್ಮೀರ ಕಾಯಂ ರಾಜ ಮಾಡೋ ಸಲುವಾಗಿ, ಕಾಯಂ ರಾಜ ಮಾಡೋ ಸಲುವಾಗಿ ಕಾಶ್ಮೀರದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸ್ವಾತಂತ್ರ್ಯ ಕೊಡಲಿಲ್ಲ ನೆಹರು ಅವರು. ಕಾಶ್ಮೀರ ನಾನು ನೋಡ್ಕೋತೀನಿ ಅಂದ್ರೆ ಅವರು, ನೀವು ಹೈದರಾಬಾದ್ ಸೈಡ್ ನೋಡ್ಕೋರಿ ಪಟೇಲ್ರ. ಕಾಶ್ಮೀರ ನಾನು ನೋಡ್ಕೋತೀನಿ ಅಂದ್ರೆ ತಮ್ಮ ಸಂಬಂಧಿಕಿದ್ದ ಶೇಖ್ ಅಬ್ದುಲ್ಲಾ ಅವ್ರ ಮೊಮ್ಮಗ ಇವತ್ತು ಒಮರ್ ಅಬ್ದುಲ್ಲಾ ಇವತ್ತಿನ ಮುಖ್ಯಮಂತ್ರಿ ಕಾಶ್ಮೀರದ ಗೊತ್ತಿರಲಿಲ್ಲ ನಿಮಗೆಲ್ಲ. ಅವ್ರ ಮುತ್ಯ ಶೇಖ್ ಅಬ್ದುಲ್ಲಾ ಅವ್ರು ಉಳಿಸೋ ಸಲುವಾಗಿ, ಅವ್ರಿಗೆ ಕಾಯಂ ಅಧಿಕಾರ ಕೊಡೋ ಸಲುವಾಗಿ, ಅಲ್ಲಿ ಪಂಡಿತರನ್ನು ಕೊಲೆ ಮಾಡಿ ಆ ದೇಶ ಬಿಟ್ಟು ಕಳಿಸೋ ಸಲುವಾಗಿ ಕಾಶ್ಮೀರ ಸುಮ್ಮನೆ ನಾಮಕಾವಸ್ಥೆ ನಮ್ಮ ದೇಶದಾಗಿತ್ತು. ಅದು ಗೊತ್ತಿರಲಿಲ್ಲ ನಿಮಗೆಲ್ಲ. ಏನು ಹಾಕಿದ್ದಿಲ್ಲ ನಮಗ. ಅವಾಗ ಲಾಲ್ ಚೌಕಿಗೆ ಬಂದು ಯಾವ ಗಂಡ ತಾಯಿ ಹಾಲು ಕುಡ್ದಾಗ ಬಂದು ಅಲ್ಲಿ ತಿರಂಗ ಧ್ವಜ ಹಾರಿಸಿ ಅಂತ ಹೇಳಿದಾಗ ಭಾರತೀಯ ಜನತಾ ಪಾರ್ಟಿ ಅವಾಗಿನ ನಾಯಕರಾಗಿದ್ದ ಮುರಳಿ ಮನೋಹರ್ ಜೋಶಿ ಅವರ ನೇತೃತ್ವದಲ್ಲಿ ಈ ದೇಶದ ಭಾರತೀಯ ಜನತಾ ಪಾರ್ಟಿ ಎಲ್ಲಾ ಕಾರ್ಯಕರ್ತರು ಹೋಗಿ ಆ ಲಾಲ್ ಚೌಕ್ ತಿರಂಗ ಧ್ವಜ ಹಾರಿರ್ತಕ್ಕಂಥ ಹಿಮ್ಮತ್ತು ಯಾರಿಗಾದ ಅದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಅಂತಕ್ಕಂಥ ಮಾತನ್ನು ಮರಿಬಾರದು ಬಂಧುಗಳೇ. ಇದು ಭೂಮಿ ಉಳಿಸಿರ್ತಕ್ಕಂಥದ್ದು, ಇದು ಭೂಮಿನೇ. ಹೀಗಾಗಿ ಈ ಎಲ್ಲ ವಿಚಾರವಾಗಿ ಇವತ್ತು ವಕ್ಫ್ ಅಂತಕ್ಕಂಥ ದೇಶ ಇಪ್ಪಾಗ ಆಯ್ತು, ಎಲ್ಲ ಆಯ್ತು. ಇವತ್ತು ವಕ್ಫ್ ಅಂತಕ್ಕಂಥ ಭೂತವನ್ನು ಬಿಟ್ಟ ಇರ್ತಕ್ಕಂಥ ಎಲ್ಲಾ ಜಮೀನು ಅವ್ರು ಎಷ್ಟು ಬರ್ಕೊಂಡಾರು ಗೊತ್ತಿಲ್ಲ. ಅದನ್ನು ಎಷ್ಟು ಬರ್ಕೊಂಡ್ರೆ ಗೊತ್ತಿಲ್ಲ. ಅದನ್ನು ಇವತ್ತು ಅದನ್ನ ಯಾವಾಗಿಲ್ಲ ತೀವ್ರ ಹೋರಾಟ ಶುರುವಾಯಿತು. ಹೋರಾಟ ಶುರು ಮುಖ್ಯಮಂತ್ರಿ ಹೇಳ್ಬಿಟ್ರು, ಎಲ್ಲರೂ ವಾಪಸ್ ಅವ್ರಿಗೆ ರೈತರಿಸಲಿ ಮತ್ತೆ ವಾಪಸ್ ಮಾಡ್ರಿ. ಏನ್ ಅರ್ಥ ಇದು? ಒಂದು ಭೂಮಿ ಅಂದ್ರೆ ಏನ್, ಅದಕ್ಕೆ ಬೆಲೆ ಏನೈತೆ? ಅದಕ್ಕೆ ಒಂದು ತಂದೆ ತೀರ್ಕೊಂಡ್ರೆ ಮಗನ ಹೆಸರಲ್ಲಿ ವಾರಸ ಆಗ್ಬೇಕಾದ್ರೆ ತಿಂಗಳಾಗಟ್ಟೆ ಹೊಕ್ಕತಿಲ್ಲ. ಅಕಸ್ಮಾತ್ ಅಂತವ್ರು ಅಡ್ಡಿ ಮಾಡ್ಕೊಂಡ್ರೆ ಇಬ್ಬಾಗ ಆಗ್ಬೇಕಾದ್ರೆ ಪೋಡಿ ಆಗ್ಬೇಕಾದ್ರೆ ತಿಂಗಳಾಗಲಿ ಹೋಗತ್ತಿಲ್ಲ. ಒಂದ್ ರಾತ್ರಿಯಾಗ ಹೊಕ್ಕಾಗುದು, ಒಂದ್ ರಾತ್ರಿಯಾಗ ಮತ್ತೆ ರೈತರ ಹೆಸರಲ್ಲಿ ಬರುದು. ಏನ್ ಅರ್ಥ ಇದು? ಏನ್ ಹೇಳ್ರಿ ನೋಡಿ, ಏನಂತಾರೆ ಇದಕ್ಕೆ? ಇಲ್ಲಿ ತೆಗೆದು ಬಿಟ್ಟು 187 ಕೋಟಿ ರೂಪಾಯಿ ವಾಲ್ಮೀಕಿ ಹಗರಣ ಅಂತಂದ್ರೆ 87 ಕೊಟ್ಟು ವಾಪಸ್ ಜಮಾ ಮಾಡಿದ್ರೆ ಅಂದ್ಬಿಡುದು. ಅಲ್ಲ ಅವಳಿ ಏನಿದೆ ತಗೊಂಡು ಹೋಗುದು, ಜಮಾ ಮಾಡುದು. ಯಾವ ದೇಶದಾಗ ಇದೇನೋ, ಯಾವ ಸರ್ಕಾರದಾಗ ಇದೇನೋ? ಅವ್ರು ಶ್ರೀಮತಿ ಅವ್ರಿಗೆ 14 ಸೈಟ್ ಹೋದ ಅಂದ್ಕೊಂಡು ಅವ್ರು ಹೊರಗೆ ಕೊಟ್ಬಿಡುದು. ಯಾವ್ದು ದೇಶದಾಗ ಒಮ್ಮೆಯಿಂದ ಕಾಣ್ ನೋಡಿಲ್ಲ. ಒಂದು ಇಂಥ ಮುಖ್ಯಮಂತ್ರಿ ಇಂಥ ಆಡಳಿತ ಎಂದೂ ನೋಡಿಲ್ಲ ನನ್ನ ಜೀವನದಾಗ. ನಾನು ತುಡುಗು ಮಾಡುದು, ಹೊರ ತಂದು ಕೊಡುದು, ಪೊಲೀಸ್ ಸ್ಟೇಷನ್ ಹಾಕ್ಬೇಕು, ಕೋರ್ಟ್ ಹಾಕ್ಬೇಕು. ಹಂಗ
ಕೋರ್ಟ್ ಹಾಕ್ಬೇಕು, ಪೊಲೀಸ್ ಸ್ಟೇಷನ್ ಹಾಕ್ಬೇಕು. ಒತ್ತಾದ ಹೊಳೆ ಕೊಡ್ತಾನೆ ಸಾಕವ, ಆಗಲಿಕ್ಕೆ ತಗೊಂಡು ಹೋಗ್ಕೊಳ್ಳೋ ಕಡೆ. ಇದು ಆಗಿರ್ತಕ್ಕಂಥ ಅನಾಹುತ. ಇವತ್ತು ಭಾರತೀಯ ಜನತಾ ಪಾರ್ಟಿ ಇದೀಗ ನಮ್ಮ ಸಂಸದರು ಹೇಳಿದ್ರು, ಇವತ್ತೇ ಪಾರ್ಲಿಮೆಂಟ್ ನಲ್ಲಿ ಆ ಒಂದು ವರದಿ ಮಂಡನೆ ಹಾಕತ್ತೀವಿ, ಬಿಲ್ ಮಂಡನೆ, ಆ ವರದಿ ಅಥವಾ ಬಿಲ್ ಮಂಡನೆ ಆಗ್ಬೋದು ಅಂತಕ್ಕಂಥ ಮಾತನ್ನು ಹೇಳಕತ್ತಿದ್ದಾರೆ. ಖಂಡಿತವಾಗ್ಲೂ ಕೂಡ ಅದಕ್ಕೆ ಎಲ್ಲರೂ ಬೆಲೆ ಕೊಡ್ಬೇಕಾಗತ್ತೆ, ಅದಕ್ಕೆ ಕೊಡ್ಬೇಕಾಗತ್ತೆ. ಅಲ್ಲಿ ಯಾರು ಭಾರತ ಮಾತೆ ಭೂಮಿಯಲ್ಲಿ ಹುಟ್ಟಿಲ್ಲ, ಅವು ಯಾವುದೇ ಪಕ್ಷ ಇರಲಿ, ಭಾರತ ಮಾತೆ ಭಾರತ ಭೂಮಿಯಲ್ಲಿ ಯಾವ ಜನ್ಮ ತಾಳಿದಾನೋ ಅವದಕ್ಕೆ ಬೆಂಬಲ ಕೊಡ್ಲಿಕ್ಕಂದ್ರೆ ಅವ ತಾಯಿಗಂಡ ಅಕ್ಕನ ಬಂದೊಳ್ಳೆ ತಾಯಿಗಂಡ ಅಕ್ಕನ ಮಾತು, ಅವ ತಾಯಿಗಂಡ ಅಂತ ಕರಿಬೇಕು ನಾವು. ತಾಯಿಗೆ ಮಗ ಆಗುದಿಲ್ಲ, ತಾಯಿ ಗಂಡ ಆಗ್ತಾನ. ಯಾವ ಜಾತಿ ಹಾಕಿರ್ಲಿ ಅವ, ಯಾವ ಪಕ್ಷ ಹಾಕಿರ್ಲಿ ಅವ, ಇದು ಪ್ರತಿಯೊಬ್ಬರ ಕರ್ತವ್ಯ, ಇದು ಕರ್ತವ್ಯ ಇದು. ಹೀಗಾಗಿ ಅದಂತ ಆ ತೆಗೆಯುವವರೆಗೆ ಇದು ಈ ಭೂಮಿ ಈ ರೈತರ ಹೆಸರಿನಿಂದ ಇರ್ತಕ್ಕಂಥದ್ದು, ದೇವಸ್ಥಾನ ಮಠ ಹೆಸರಿನಾಗಿರ್ತಕ್ಕಂಥ ಈ ಭೂಮಿ ಕೂಡ ವಾಪಸ್ ಶಾಶ್ವತವಾಗಿ ಹೆಸರು ತೆಗೆದುಬಿಟ್ರೆ ಹೋಗುದಿಲ್ಲ. ಅದು 1974 ಕರ್ನಾಟಕ ಗೆಜೆಟ್ ಆಗೈತಿ ಒತ್ ಭೂಮಿ ಅಂತ ಹೇಳಿ, ಅದು ಹೋಗ್ಬೇಕದು. ಅದು ಹೋದಾಗ ಮಾತ್ರ ರೈತರಿಗೆ ಶಾಶ್ವತವಾಗಿ ಅವ್ರಿಗೆ ಹಂಚಿಕೆಲ್ದ ಆ ಭೂಮಿ ಉಳ್ಬಹುದು. ಇಲ್ಲಕಂದ್ರೆ ಮತ್ತೆ ಯಾವಾಗ ಬೇಕಾದಾಗ ನೋಟಿಸ್ ಕೊಡ್ಬೋದು. ಹೀಗಾಗಿ ಈ ಹೊಸ ತಿದ್ದುಪಡಿ ಕಾಯ್ದೆ ಒಳಗ ಜಿಲ್ಲಾಧಿಕಾರಿ ಮಟ್ಟದಲ್ಲಿ ಒಂದು ಕಮಿಟಿ ಹಾಕತಿ. ಆ ಕಮಿಟಿ ಒಳಗೆ MP ಅವ್ರು ಇರ್ತಾರ, ಬೇರೆ ಬೇರೆ ಮೆಂಬರ್ ಇರ್ತಾರ. ಒತ್ತು ತನ್ನ ಭೂಮಿ ಸಿದ್ಧ ಮಾಡ್ಬೇಕಾದ್ರೆ ಅವರು ಅರ್ಜಿ ಕೊಡ್ಬೇಕಲ್ಲಿ ಬಂದು. ಯಾರಿಗೆ ಕೊಡ್ಬೇಕು? DC ಬಂದು ಅರ್ಜಿ ಕೊಡ್ಬೇಕು ಅವರು. ಹೀಗಾಗಿ ಈ ತಿದ್ದುಪಡಿ ಇವತ್ತು ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ನಾವು ಏನಿವತ್ತ ಹೋರಾಟ ಮಾಡಕತ್ತಿದ್ದೀವಿ, ಈ ಹೋರಾಟ ಕೇವಲ ವಿಜಯಪುರ ಜಿಲ್ಲೆಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಇಡೀ ದೇಶ ತುಂಬ ಭಾರತೀಯ ಜನತಾ ಪಾರ್ಟಿ ಮತ್ತು ಈ ವಿಚಾರ ಇರ್ತಕ್ಕಂಥ ಹಿಂದೂ ಧರ್ಮವನ್ನು ಉಳಿಸಬೇಕು ಅಂತ ಮಠ ಮಂದಿರಗಳಿರ್ಬೋದು, ಸ್ವಾಮಿಗಳಿರ್ಬೋದು, ರೈತರಿರ್ಬೋದು, ಎಲ್ಲರೂ ಕೂಡ ಬಹಳ ಬೆಂಬಲ ಕೊಳ್ಳಕತ್ತಿದ್ದಾರೆ. ಈ ಮುಂದಿನ ದಿನದಲ್ಲಿ ಈ ಒಂದು 74 ಗೆಜೆಟ್ ರದ್ದು ಆಗುವವರೆಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟ ನಿಲ್ಲುವುದಿಲ್ಲ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿ ಇವತ್ತೇನು ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದ.